ಆರ್ಬಿ ತಿಮ್ಮಾಪುರಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದ್ದು ಬಾಗಲಕೋಟೆಯಲ್ಲಿ ದಲಿತ ಮುಖಂಡರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. 4 ಬಾರಿ ಸಚಿವರಾಗಿ ಒಳ್ಳೆಯ ಸೇವೆಯನ್ನ ಸಲ್ಲಿಸಿದ್ದಾರೆ. ದಲಿತ ಸಮಾಜವನ್ನ ಎಡ ಬಲ ಎಂದು ನೋಡಿಲ್ಲ, ಪಕ್ಷಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಡಿಸಿಎಂ ಸ್ಥಾನ ನೀಡದಿದ್ರೆ ಪಕ್ಷದಿಂದ ದೂರ ಸರಿತೇವೆ ಅಂತ ಹೇಳ್ತಿದ್ದಾರೆ. ಅವರ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಏನ್ ಹೇಳಿದ್ದಾರೆ ಕೇಳೋಣ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸಿಎಂ ಆಗೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಶಾಸಕರ ಬೆಂಬಲಿಗರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರು ಡಿಸಿಎಂ ಸ್ಥಾನಕ್ಕೂ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿದ್ದಂತಹ ಆರ್ಬಿ ತಿಮ್ಮಾಪುರ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಅನೇಕ ಅವರ ಬೆಂಬಲಿಗರು, ದಲಿತ ಮುಖಂಡರು ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇರೋದು. ಅವ್ರು ಮಾತಾಡ್ಸೋಣ. ಸರ್, ಈಗ ತಿಮ್ಮಾಪುರ ಅವರಿಗೆ ಈಗ ಸಚಿವ ಸ್ಥಾನ ಈಗಾಗಲೇ ಅವರು ನೆರವೇರಿಸಿರುವಂಥದ್ದು, ಈಗ ಅವ್ರಿಗೆ ಡಿಸಿಎಂ ಸ್ಥಾನ ಅವರಿಗೆ ಯಾಕೆ ಕೊಡ್ಬೇಕಂತ ಹೇಳ್ತೀರಿ? ಯಾಕಂತಂದರೆ ತಿಮ್ಮಾಪುರ ಅವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮೀಸಲು ಕ್ಷೇತ್ರದ ಶಾಸಕರವರು, 4 ಬಾರಿ ಸಚಿವರಾಗಿದ್ದಾರೆ. ಅವರೆಲ್ಲ ಪ್ರಭಾವಿ ನಾಯಕರವರೆಲ್ಲ, ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕರವರೆಲ್ಲ. ನಮಗೆ ಏನಂತಂತಂದ್ರೆ ಸರ್ಕಾರಕ್ಕೆ ನಾವು ಯಾಕೆ ಆಗ್ರಹ ಪಡಿಸ್ತಾ ಇದ್ದೀವಿ ಅಂತಂತಂದ್ರೆ, ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಎಡಗೈ ಸಮುದಾಯ, ನಮಗೆ ಸಾಮಾಜಿಕ ನ್ಯಾಯ ಬೇಕಿಷ್ಟೇ. ನಮಗೆ ಸಾಮಾಜಿಕ ನ್ಯಾಯ ಇಲ್ಲಿವರೆಗೆ ಅನೇಕ ಸರ್ಕಾರಗಳು ಬಂದರೂ ಸಹಿತ ನಮ್ಮ ಸಮುದಾಯವನ್ನು ತುಳಿತಾ ಬಂದಿದ್ದಾರೆ. ಇನ್ನೂ ನಾವು ತಳಮಟ್ಟದಲ್ಲಿ ಎಲ್ಲಿವರೆಗೆ ಇರಬೇಕು? ನಾವೆಲ್ಲ ಈ ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿ ನಾವು ನಿಂತಿದ್ದೀವಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಗದಗ ಜಿಲ್ಲೆ ಇರ್ಬೋದು, ಹಾವೇರಿ ಜಿಲ್ಲೆ ಇರ್ಬೋದು, ಧಾರವಾಡ, ಕಾರವಾರ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ತಿಮ್ಮಾಪುರ ಅವರ ಬೆಂಬಲಿಗರು, ನಮ್ಮ ಒಂದು ಸಮುದಾಯದ ನಾಯಕರು ಬೇರು ಮಟ್ಟದಿಂದ ತಳಮಟ್ಟದಿಂದ ಇವತ್ತಿನ ದಿವಸ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ಇವತ್ತಿನ ದಿವಸ ಒಂದು ಶಕ್ತಿಯನ್ನು ನೀಡೈತಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ. ಯಾಕಂತಂತಂದ್ರೆ ನಮ್ಮ ಸಮುದಾಯಕ್ಕೆ ನಾವು ಇಷ್ಟೆಲ್ಲ ನಾವು ಪಕ್ಷ ಸಲುವಾಗಿ ನಾವು ಎಲ್ಲ ಶ್ರಮಿಸಿವಿ ಅಂತಂತಂದ್ರೆ, ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ಸಂಪುಟ ದರ್ಜೆಯಲ್ಲಿ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಬೇಕು. ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ ಅವರಿಗೆ ಈ ಭಾಗದಲ್ಲಿ, ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರವರೆಲ್ಲ ಈ ಹಿಂದೆ ಮುಧೋಳ ಕ್ಷೇತ್ರದಾಗ ಡೆಪ್ಯೂಟಿ ಸಿಎಂ ಉಪಮುಖ್ಯಮಂತ್ರಿಗಳನ್ನು ಸೋಲಿಸಿ ಇವತ್ತಿನಿಂದ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅವರೆಲ್ಲ ಒಬ್ಬ ಪ್ರಭಾವಿ ನಾಯಕ. ಅದರ ಸಲುವಾಗಿ ನಮ್ಮ ಜಿಲ್ಲೆಯ ಒಳಗೆ ಭಾಳ ಎಲ್ಲ ಸಮಾಜದ ಎಲ್ಲ ವರ್ಗದವ್ರನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಎಲ್ಲ ಲೆಫ್ಟ್ ರೈಟ್ ಸಮಾಜದ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ವರ್ಗಗಳನ್ನು ಇವತ್ತಿನ ದಿವಸ ಎಲ್ಲ ಒಂದುಗೂಡಿಸಿ ಸಾಮಾಜಿಕ ಸಮಾನತೆಯಿಂದ ಇವತ್ತಿನ ದಿವಸ ಮುನ್ನುಗ್ತಾ ಇದ್ದಾರೆ. ಅಂಥ ಒಬ್ಬ ನಾಯಕರಿಗೆ ಇವತ್ತಿನ ದಿವಸ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ನಾವೆಲ್ಲ ಏನು ಆಗ್ರಹ ಪಡಿಸ್ತಾ ಇದ್ದೀವಿ ಅಂದರೆ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಬೇಕು. ಎಡಗೈ ಸಮುದಾಯಕ್ಕೆ ಪ್ರಬಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತ ಇವತ್ತಿನ ನಾವೆಲ್ಲರೂ ಆಗ್ರಹಿಸ್ತಿದ್ದೀವಿ. ನಮ್ಮ ಸಮುದಾಯವನ್ನು ಕಡೆಗಣಿಸಿದ್ರೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನೀಡಲಿಲ್ಲ ಅಂತ ನಾಳೆ 2028ನೇ ಚುನಾವಣೆಗೆ ನಮ್ಮ ಸಮುದಾಯ ಈ ಒಂದು ಪಕ್ಷದಿಂದ ದೂರ ಸರಿಯುವಂಥ ಒಂದು ಪರಿಸ್ಥಿತಿ ಉದ್ಭವಿಸಾಗುತ್ತೆ. ಇದಿಷ್ಟು ಏನು ಆರ್ಬಿ ತಿಮ್ಮಾಪುರ ಅವರ ಬೆಂಬಲಿಗರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದು ಖುಷಿಯನ್ನ ತಂದಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಾಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಡಿಕೆ ಶಿವಕುಮಾರ್ 40 ವರ್ಷದ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸಿದ್ದಾರೆ. ಅದನ್ನೇ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಾಣಿಗ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬುಧವಾರ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಭಾಳ ಜನಗಳು 40 ವರ್ಷದವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂಥ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನನಗೂ ಸಂತೋಷ ಆಗಿದೆ. ನಾನು ಅವತ್ತು ಹೇಳೋದೊಂದೇ, ಇವತ್ತು ಹೇಳೋದೊಂದೇ. ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಜೊತೆಗೆ ಇದ್ದರು. ಅವ್ರ ಜೊತೆಗೆ ಇರಬೇಕಾಗಿದ್ದು ನನ್ನ ರಾಜ್ಯ ಧರ್ಮ. ಆ ಕಾರಣದಿಂದ ನಾನು ಇದ್ದೆ ಅಂತ ನಾನು ಅವತ್ತು ಬಹಿರಂಗ ಹೇಳಿದ್ದೀನಿ, ಇವತ್ತು ಬಹಿರಂಗ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ದಕ್ಷ ಆಡಳಿತವನ್ನು ಒಂದು ಕಪ್ಪು ಚುಕ್ಕೆ ಇಲ್ಲದೇ ನಡೆಸಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಅತೀವ ವಿಶ್ವಾಸ ಜನರಲ್ಲಿ, ನಮ್ಮಲ್ಲೆಲ್ಲರಲ್ಲೂ ಇದೆ. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಆಗಿರೋರು ಮುಖ್ಯಮಂತ್ರಿ ಆಗಿರೋದು ನಾವೆಲ್ಲ ಅಧಿಕಾರಕ್ಕೆ ಬಂದ ಥರ ಕಳೆದ ಸಿದ್ದರಾಮಯ್ಯನವರ 3 ವರ್ಷ ಅವಧಿಯಲ್ಲೂ ಸಾಕಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಈಗ ಇನ್ನಷ್ಟು ಅನುದಾನ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಬೇಡ ಕೂಡ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದೀವಿ. ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಮಾಡಲಿ. ಈಗ ಬುಧವಾರ ಪ್ರಮಾಣ